ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಹೊಸ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ಅಂತ. ಹಾಗೆ ನನ್ನ ಫೋನಲ್ಲಿ ಮೆಮೊರಿ ಕೂಡ ಫುಲ್ ಆಗಿತ್ತು. ಅದನ್ನು ನೋಡ್ತಾ ಇರಬೇಕಾದ್ರೆ ಒಂದೊಂದೇ ಬೇಡದೇ ಇರೋದನ್ನೆಲ್ಲ ಡಿಲೀಟ್ ಮಾಡ್ತಾ ಇರಬೇಕಾದ್ರೆ ನನಗೆ ಈ ವಿಡಿಯೋ ಸಿಕ್ತು. ಏನಪ್ಪ ಇದು, ಇವಾಗ ಹಾಲಿಡೇಸ್ ಇಲ್ಲ ಏನಿಲ್ಲ, ಬಟ್ ವೆಕೇಷನ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಶೇರ್ ಮಾಡಿಬಿಟ್ಟು ಬೇಡದೇ ಇರೋ ವಿಡಿಯೋಸ್ ಅಂದರೆ ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಬೇಕು ಅಂತಲೇ ಒಂದಷ್ಟು ವೀಡಿಯೋಸ್ನ ತೆಗೆದಿಟ್ಕೊಂಡಿರ್ತೀನಿ. ವೀಡಿಯೋಸ್ ಅಪ್ಲೋಡ್ ಆದಮೇಲೆ ನಾನು ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಆ ಥರ ನನ್ನ ಫೋನಲ್ಲಿ ಚೆಕ್ ಮಾಡ್ತಾ ಇರಬೇಕಾದ್ರೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೇ ಇಲ್ಲ ಅಂತ ನನಗೆ ರೀಸೆಂಟಾಗಿ ಗೊತ್ತಾಗಿ ಇದನ್ನು ಎಡಿಟ್ ಮಾಡಿ ಇಟ್ಕೊಂಡು ತುಂಬ ಅಂದರೆ 6 ಮಂತ್ಸ್ ಮೇಲೇ ಆಯಿತು. ಬಟ್ ಇವಾಗ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಎಲ್ಲಿಂದ ಆದರೂ ನೀವು ಗೋವಾಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ಗೋವಾಗೆ ಹೋಗಬೇಕು ಅಂದರೆ ಮರ್ಗಾವ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿಗೆ ನೀವು ಅಲ್ಲಿ ಇಳ್ಕೋಬೇಕಾಗತ್ತೆ ಆ ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿಂದ ಈ ರೂಮ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಒಂದು ಅರ್ಧ ಕಿಲೋಮೀಟರ್ ಕೂಡ ಆಗೋದಿಲ್ಲ. ಹಾಗೆ ನೀವೇನಾದರೂ 1 ಅಥವಾ 2 ಫ್ಯಾಮಿಲಿ ಗ್ರೂಪ್ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಈ ಏರ್ ಬಿ ಎನ್ ಬಿಯಲ್ಲಿ ಸಿಗ್ತಕ್ಕಂಥ ಈ ರೂಮ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜಸ್ಟ್ ರೂಮ್ ಅಲ್ಲ, ಇದು ಒಂದು ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ಫ್ಲ್ಯಾಟ್ ಕಂಪ್ಲೀಟಾಗಿ ನಿಮ್ಮದಾಗಿರುತ್ತೆ. ಇದನ್ನು ನೀವು ರೆಂಟ್ಗೆ ತಗೋಬಹುದು. ಒಂದು ದಿನಕ್ಕೆ 3500 ಸಮಥಿಂಗ್ ಏನೋ ಇದೆ. 2 ಫ್ಯಾಮಿಲಿ ಆರಾಮಾಗಿ ಇಲ್ಲಿ ನೀವು ಸ್ಟೇ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಕಿಚನ್ ಕೂಡ ಯೂಸ್ ಮಾಡ್ಕೋಬೋದು. ಫ್ರಿಡ್ಜ್ ಇದೆ, ಡೈನಿಂಗ್ ಟೇಬಲ್ ಇದೆ, ಹಾಲ್, TV, ಹಾಗೆ ನೀವು ನೋಡ್ತಾ ಇದ್ದೀರಲ್ವ, ಈ ಎಲ್ಲ ಫೆಸಿಲಿಟೀಸ್ ಕೂಡ ನಿಮಗಿಲ್ಲಿ ಅವೈಲಬಲ್ ಇರುತ್ತೆ. ನೀವೇ ಕುಕ್ ಮಾಡ್ಕೋಬೋದು, ಆಚೆ ಕಡೆಯಿಂದ ತರಿಸ್ಕೋಬೋದು. ಅಥವಾ ಈ ಅಪಾರ್ಟ್ಮೆಂಟ್ ಹೊರಗಡೆ ಬಂದ್ರೇ ಅಲ್ಲಿ ತುಂಬ ರೆಸ್ಟೋರೆಂಟ್ಸ್ ಕೂಡ ಇದೆ, ಅಲ್ಲಿ ಕೂಡ ನೀವು ಹೋಗ್ಬೋದು. ಹಾಗೆ ಇಲ್ಲಿಂದ ನೀವು ಗೋವಾದಲ್ಲಿರ್ತಕ್ಕಂಥ ಸುಮಾರಷ್ಟು ಪ್ಲೇಸಸ್ಗೆ ಇಲ್ಲಿಂದ ಹೋಗ್ಬೋದು. ಇದೊಂಥರ ಮಿಡಲಲ್ಲಿದೆ ಅಂತಲೇ ಹೇಳ್ಬೋದು. ನೀವು ಮಾಪುಸ ಮಾರ್ಕೆಟ್ಗೂ ಕೂಡ ಹೋಗ್ಬೋದು, ನಾರ್ತ್ಗೂ ಹೋಗ್ಬೋದು, ಸೌತ್ ಗೋವಾಗೆ ಕೂಡ ಹೋಗ್ಬೋದು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದೊಂದು ತುಂಬ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು. ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಅಪ್ಲೋಡ್ ಮಾಡಿಲ್ಲ ಅಂತ ಗೊತ್ತಾದಮೇಲೆ ಸುಮ್ಮನೆ ನಿಮಗೆ ಯೂಸ್ ಆಗ್ಬೋದು. ನೀವೇನಾದರೂ ಗೋವಾ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ಸ್ಟೇ ನೋಡ್ತಾ ಇದ್ದೀರಾ ಅಂದರೆ ಇದು ಈಸಿಯಾಗಿ ನಿಮಗೆ ರೀಚ್ ಆಗುತ್ತೆ ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನಾನು ತೋರಿಸಿರ್ತಕ್ಕಂಥ ಏರ್ ಬಿ ಎನ್ ಬಿಯಲ್ಲಿ ಸಿಗ್ತಕ್ಕಂಥ ಅಪಾರ್ಟ್ಮೆಂಟ್ ಡೀಟೇಲ್ಸ್ ಬೇಕು, ಅಡ್ರೆಸ್ ಬೇಕು ಅಂದರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆವಾಗ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಗೋವಾದಲ್ಲಿ ಸ್ಕೂಬಾ ಡೈವ್ ಮಾಡ್ಬೋದು, ಪ್ಯಾರಾಸೈಲಿಂಗ್ ಹೋಗ್ಬೋದು, ಸಿಕ್ಕಾಬಟ್ಟೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ವಾಟರ್ ಗೇಮ್ಸ್ ಇರುತ್ತೆ, ಎಲ್ಲನೂ ನೀವು ಸಖತ್ ಎಂಜಾಯ್ ಮಾಡ್ತೀರಾ. ಅದನ್ನೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ತಾ ಇಲ್ಲ. ನಿಮಗೇನಾದರೂ ಆ ಎಲ್ಲ ಡೀಟೇಲ್ಸ್ ಬೇಕಂದರೆ ನನ್ನ ಹಳೆ ವೀಡಿಯೋಸ್ನ ನೀವು ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಪ್ರೈಸಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಗೋವಾದಲ್ಲಿ ವೆಜಿಟೇರಿಯನ್ ಹೋಟೆಲ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಜಸ್ಟ್ ಬರೀ ವೆಜಿಟೇರಿಯನ್ ಹೋಟೆಲ್ಸ್ ಬೇಕು ಅಂದರೆ, ರೆಸ್ಟೋರೆಂಟ್ಸ್ ಬೇಕು ಅಂದರೆ ನಾನು ಕರೆಕ್ಟಾಗಿ ಡೀಟೇಲ್ ವಿತ್ ಲೊಕೇಶನ್ ಎಲ್ಲ ಶೇರ್ ಮಾಡಿದ್ದೀನಿ. ನಾನು ಹಳೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಬೇಗ ಸಿಕ್ಬಿಡತ್ತೆ. ಹಾಗೆ ಇವಾಗ ತೋರಿಸ್ತಾ ಇರೋ ಇದು ಇನ್ನೊಂದು ರೂಮ್. ಇದು ಸೌತ್ ಗೋವಾದಲ್ಲಿರ್ತಕ್ಕಂಥ ಕರ್ಮ ಹಾತಿ ಮಹಲ್ ಅಂತ, ಅಲ್ಲಿರ್ತಕ್ಕಂಥ ಒಂದು ವಿಲಾ ಟೂರ್ ಮಾಡ್ತಾ ಇದ್ದೀನಿ ನಾನು. ಯಾವ ರೀತಿ ಇತ್ತು ವಿಲಾ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ.
ಹಾಗೆ ನಾವು ಉಳ್ಕೊಂಡಿರ್ತಕ್ಕಂಥ ರೆಸಾರ್ಟಿಂದ ಈ ರಾಬಿನ್ಸ್ ಆರ್ಕ್ ಆಗಿರ್ಬೋದು, ನೋವೋಟೆಲ್ ಅಂತ ಆಗಿರ್ಬೋದು, ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಸ್, ಫೇಮಸ್ ರೆಸ್ಟೋರೆಂಟ್ಸ್, ತುಂಬ ಡಿಲಿಷಿಯಸ್ ಫುಡ್ ಸಿಗುತ್ತೆ ಅಲ್ಲಿ. ನೀವು ವಾಕಬಲ್ ಡಿಸ್ಟೆನ್ಸಲ್ಲೇ ಈ ರೆಸ್ಟೋರೆಂಟ್ಸ್ನೆಲ್ಲ ನೀವಲ್ಲಿ ಫೈಂಡ್ ಮಾಡ್ತೀರಾ. ಆ್ಯಕ್ಚುಲಾಗಿ ನನ್ನ ಪ್ಲ್ಯಾನ್ ಇದ್ದಿದ್ದು ನಾವು ಅಲ್ಲಿ ಹೋದಾಗಿಂದ ವಾಪಸ್ ಬರೋವರೆಗೂ ಯಾವ ರೀತಿ ಇತ್ತು ನಮ್ಮ ಟ್ರಿಪ್ ಅಂಥೇಳಿ ಶೇರ್ ಮಾಡಬೇಕು ಅಂತ. ಬಟ್ ಅದನ್ನು ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಶೂಟ್ ಮಾಡೋಕ್ಕಾಗದೇ ಇರೋದ್ರಿಂದ ನಾನು ಯಾವುದೆಲ್ಲ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಮರ್ಜ್ ಮಾಡಿ ನಾನು ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಪರ್ಟಿಕ್ಯುಲರ್ ಯಾವುದ್ರ ಬಗ್ಗೆನಾದರೂ ಕ್ವೆಶನ್ಸ್ ಇತ್ತು ಅಂದರೆ, ನಿಮಗೇನಾದರೂ ಡೌಟ್ ಇತ್ತು ಅಂದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾವು ಸ್ಟೇ ಮಾಡಿರ್ತಕ್ಕಂಥ ರೆಸಾರ್ಟಿಂದ ಜಸ್ಟ್ ಒಂದು 800 ಮೀಟರ್ಸಲ್ಲಿ ಒಂದು ಬೀಚ್ ಇತ್ತು. ನಮ್ಮ ಕರ್ನಾಟಕದಲ್ಲಿ ಶ್ಯಾಕ್ಸ್ ಎಲ್ಲ ಇಲ್ಲದೆ ಇರೋದ್ರಿಂದ ಗೋವಾದಲ್ಲಿ ನಿಮಗೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಆಲ್ಮೋಸ್ಟ್ 24 ಅವರ್ಸೇ ಶ್ಯಾಕ್ಸ್ ಎಲ್ಲ ಓಪನ್ ಇರುತ್ತೆ ಅಂತ ಹೇಳ್ಬೋದು. ಅಲ್ಲಿ ಬ್ರೇಕ್ಫಾಸ್ಟ್ ಕೂಡ ನೀವು ಮಾಡಬಹುದು. ಹಾಗೆ ನಾನು ಆಗಲೇ ಹೇಳಿದಾಗೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ ಬೀಚ್ ಅಂದರೆ ಇಷ್ಟ ಅಂತಲೇ ಅಲ್ಲಿ ಹೋಗಿರ್ತೀರ. ಆದರೆ ನಿಮಗೆ ತುಂಬ ಪೀಸ್ಫುಲ್ಲಾಗಿರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಸೌತ್ ಗೋವಾ ಹೋದರೆ ಅಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ನಿಮಗೆ ಕ್ರೌಡ್ ಇರಬೇಕು, ಜಾಸ್ತಿ ಜನ ಇದ್ದರೆ ನಮಗೊಂದು ಎಂಜಾಯ್ಮೆಂಟ್ ಫೀಲ್ ಬರುತ್ತೆ, ಅಥವಾ ಗೋವಾ ಹೋಗಿದ್ದೀವಿ ಅಂತ ಫೀಲ್ ಬರುತ್ತೆ ಅಂತ ಏನಾದರೂ ನಿಮ್ಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಲೈಕ್ಸ್ ಇರುತ್ತಲ್ವ. ಸೊ ನಿಮ್ಗೆ ಜಾಸ್ತಿ ಕ್ರೌಡ್ ಬೇಕು ಅಂದರೆ ನೀವು ನಾರ್ತ್ ಗೋವಾ ಸೆಲೆಕ್ಟ್ ಮಾಡ್ಬೋದು. ನಮಗೆ ಬೀಚ್ ಹತ್ರ ಜನನೇ ಇರಬಾರ್ದು ಅಂತ ಹೇಳಿದ್ರೆ ನೀವು ಸೌತ್ ಗೋವಾನ ಚೂಸ್ ಮಾಡಿ ಹೋಗ್ಬೋದು. ಹಾಗೆ ಸೌತ್ ಗೋವಾ ತುಂಬಾ ಎಕ್ಸ್ಪೆನ್ಸಿವ್. ನೀವೇನಾದರೂ ಮನೆಯಲ್ಲೇ ಅಂದರೆ ರೂಮಲ್ಲೇ ಕುಕ್ ಮಾಡ್ಕೊಳ್ಳೋ ಥರ ಐಟಮ್ಸ್ ತೊಗೊಂಡು ಹೋಗಿರಬೇಕು, ಅಥವಾ ಅಲ್ಲೇ ಕೂಡ ನೀವು ಪರ್ಚೇಸ್ ಮಾಡಿ ರೂಮಲ್ಲೇ ಕುಕ್ ಮಾಡಿಕೊಂಡ್ರೆ ಸ್ವಲ್ಪ ನಿಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಎಲ್ಲರೂ ನಾವೆಲ್ಲ ಪೂಲಲ್ಲಿ ಆಟಾಡಿಕೊಂಡು ನಾನು ಫಸ್ಟ್ ರೂಮಿಗೆ ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನಾನು ಏನಾದರೂ ಮಕ್ಕಳಿಗೆ ಮತ್ತು ನಮಗೆಲ್ಲ ತಿನ್ನೋದಕ್ಕೆ ಮಾಡೋಣ ಅಂತ ಫುಡ್ ರೆಡಿ ಮಾಡ್ತಾಯಿದ್ದೆ. ಸೊ ಈ ಕ್ಲಿಪ್ಪಿಂಗ್ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ಅದು 4-5 ದಿನಕ್ಕಿಂತ ಜಾಸ್ತಿ ಅಂದರೆ ನಮಗೆ ಹೊರಗಡೆ ಫುಡ್ ಆದಷ್ಟು ಅಡ್ಜಸ್ಟ್ ಆಗೋದಿಲ್ಲ. ನಮಗಾಗಲಿ ಮಕ್ಕಳಿಗಾಗಲಿ ಹೊಟ್ಟೆ ನೋವು ಬರೋದು ಮತ್ತು ಒಂಥರ ಇಂಡೈಜೆಷನ್ ಫೀಲ್ ಆಗೋದು ಈ ಥರ ಆಗ್ತಾ ಇರುತ್ತೆ. ಸೊ ಮನೆ ಫುಡ್ ಬೇಕಾಗ್ತಾ ಇರುತ್ತೆ. ಹಾಗೆ ಎಷ್ಟೋ ಜನಕ್ಕೆ ಆಚೆ ಕಡೆ ತಿನ್ನೋಕೆ ಇಷ್ಟನೂ ಆಗ್ತಾ ಇರಲ್ಲ. ಅಟ್ಲೀಸ್ಟ್ 2-3 ದಿನಕ್ಕೆ ಒಂದ್ಸಲ ಆದರೂ ಮನೆ ಫುಡ್ ತಿನ್ನಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಅನಿಸೋದಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದು ಕೂಡ. ಹಾಗಾಗಿ ಮನೆಯಲ್ಲೇ ಏನಾದರೂ ಕುಕ್ ಮಾಡ್ಕೊಂಡು ಏನೇ ಆಗಿರ್ಬೋದು, ನಾವು ಮಾಡಿರೋ ಊಟ ಮಾಡಿಕೊಂಡ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಬರುತ್ತೆ. ಸೊ ನಮಗೆ ಹಶ್ವಾದಾಗೆಲ್ಲ ನಾವು ಆಚೆ ಕಡೆನೇ ಹೋಗಿ ತಿನ್ನೋದಕ್ಕಾಗೋದಿಲ್ಲ. ಸೊ ಸಂಜೆ ಸ್ನ್ಯಾಕ್ಸಿಗೆ ಅಂತೇಳಿ ನಾನು ಸ್ನ್ಯಾಕ್ ಟೈಮಲ್ಲಿ ಮ್ಯಾಗಿ ಮಾಡ್ತಾಯಿದ್ದೆ. ಸೊ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಚೆ ಆಗುತ್ತೆ, ಮಧ್ಯಾಹ್ನನೂ ಆಚೆ, ರಾತ್ರಿ ಊಟ ಕೂಡ ಆಚೆ, ಎಲ್ಲ ಹೊರಗಡೆನೇ ತಿಂತಾಯಿದ್ರೆ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ ಅಂಥೇಳಿ ಹೊರಗಡೆ ನಾವು ಏನಾದರೂ ಸ್ಟೇಗೆ ಹೋಗ್ತಾ ಇದ್ದೀವಿ ಅಂದರೆ ಆವಾಗವಾಗ ನಾವು ಮನೆಯಲ್ಲಿ ಈ ಥರ ರೂಮಲ್ಲಿ ಕುಕ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ. ಹಾಗೆ ನಿಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಮ್ಯಾಗಿ ಮಾಡಿರೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಓಟ್ಸ್ ಕಿಚಡಿ ಕೂಡ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆ ವಿತೌಟ್ ವೆಜಿಟೇಬಲ್ಸ್ ಹಾಗೆಯೇ ಒಂದು ಸಿಂಪಲ್ ಪ್ಲೇನ್ ಪಲಾವ್ ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನೀವು ನೋಡ್ಬೋದು. ಆ ಥರ ಸಿಂಪಲ್ಲಾಗಿ ಜಾಸ್ತಿ ಐಟಮ್ಸ್ ಇಲ್ಲದೆ ಈಸಿಯಾಗಿ ಏನಾದರೂ ಕುಕ್ ಮಾಡಿಕೊಂಡು ನೀವು ನಿಮ್ಮ ಟ್ರಾವೆಲ್ನ ಬಡ್ಜೆಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇದು ಒಂದು ಯೂಸ್ಫುಲ್ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ನಾನು ಅಲ್ಲಿ ಟ್ರಿಪ್ಪಲ್ಲಿ ಮ್ಯಾಗಿ ತಿಂದೆ ಅಂತ ಅದನ್ನು ತೋರಿಸೋ ಅವಶ್ಯಕತೆ ನನಗಿಲ್ಲ. ಬಟ್ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ನಿಮಗೆ ಕಾಫಿ ಬೇಕಂದಾಗೆಲ್ಲ ಹೊರಗಡೆಯಿಂದ ತರೋದು, ಮಕ್ಕಳಿಗೆ ಹಶ್ವಾಗ್ತಾ ಇದೆ ಅಂದ ಕೂಡಲೇ ಹೊರಗಡೆಯಿಂದ ತರೋದು, ಅದೆಲ್ಲ ನೀವು ಸೇವ್ ಮಾಡಬೇಕು ಅಂದರೆ ನೀವು ರೂಮಲ್ಲೇ ಈ ಥರ ಏನಾದರೂ ಮಾಡ್ಕೋಬೋದು. ಹಾಗೆ ಮ್ಯಾಗಿ ಕೂಡ ನಾನು ಹೆಲ್ದಿ ಅಂತ ಹೇಳ್ತಾ ಇಲ್ಲ, ಇದು ಕೂಡ ಹೆಲ್ದಿ ಅಲ್ಲ. ಬಟ್ ಹೊರಗಡೆ ಏನು ಹಾಕಿ ಮಾಡಿರ್ತಾರಲ್ವ ಫುಡ್ಡು, ಅದಕ್ಕಿಂತ ನಾವು ನಮ್ಮ ಕಣ್ಣಾರೆ ಈ ಥರ ಮಾಡ್ಕೊಂಡು ತಿಂದರೆ ಇದು ನನ್ನ ಪ್ರಕಾರ 1 ವೀಕ್ ಟ್ರಾವೆಲಲ್ಲಿ ಅಟ್ಲೀಸ್ಟ್ ಮನೇಲಿ ಮಾಡ್ಕೊಂಡು ಸ್ವಲ್ಪ ಈ ಥರ ತಿನ್ನೋ ಥರ ಇದ್ದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಇದು ಒಬ್ಬೊಬ್ಬರು ಒಪಿನಿಯನ್ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಈ ಥರ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ನೀವು ಯಾವುದೇ ಊರಿಗೆ ಹೋದರೂ ಕೂಡ ಅಲ್ಲಿ ನಿಮಗೆ ಸೂಪರ್ ಮಾರ್ಕೆಟ್ ಅಂತೂ ಇದ್ದೇ ಇರುತ್ತೆ. ನೀವು ಮನೆಯಿಂದನೇ ಐಟಮ್ಸ್ ತೊಗೋಬೇಕು ಅಂತ ಏನಿಲ್ಲ. ನೀವು ಅಲ್ಲಿ ಹೋದ್ಮೇಲೂ ಕೂಡ ನಿಮ್ಗೆ ಏನೇನು ಐಟಮ್ಸ್ನ ಬೇಕು ಅನಿಸುತ್ತೆ ಅದನ್ನು ತೊಗೋಬೋದು. ಇವಾಗಂತೂ ಎಲ್ಲ ಕಡೆ ನಿಮಗೆ ಏನು ಬೇಕೋ ಅದು
ತಕ್ಷಣವೇ ಸಿಗೋ ಥರನೇ ಇದೆ. ನೀವು ಆನ್ಲೈನಲ್ಲಿ ಆರ್ಡರ್ ಬೇಕಾದರೆ ಮಾಡ್ಕೋಬೋದು, ಇಲ್ಲ ನೀವೇ ಸ್ಟೋರ್ನ ವಿಸಿಟ್ ಮಾಡಿ ಏನು ಬೇಕೋ ಅದನ್ನು ತಗೋಬೋದು. ಮಕ್ಕಳಿಗೆ ಹಾಲಾಗಿರ್ಬೋದು, ನಮಗೆ ದೊಡ್ಡವ್ರಿಗೆ ಕಾಫಿ ಟೀ ಆಗಿರ್ಬೋದು, ಏನು ಬೇಕಾದರೂ ನಾವು ರೂಮಲ್ಲೇ ಮಾಡ್ಕೋಬೋದು. ಸೊ Airbnb ಈ ಥರದಲ್ಲಿ ನಾವು ರೂಮ್ಸ್ನ ತಗೊಂಡ್ರೆ ನಮಗೆ ಒಂಥರ ರೂಮ್ ವಿತ್ ಅಪಾರ್ಟ್ಮೆಂಟ್ ಥರ ಇರುತ್ತೆ. ಪ್ರೈಸ್ ಎಲ್ಲ ನಿಮಗೆ ಸಪ್ರೇಟ್ ರೂಮ್ ಮಾಡಿದ್ರೂ ಅಷ್ಟೇ ಚಾರ್ಜಸ್ ಇರುತ್ತೆ. ಈ ಥರ ಫ್ಲ್ಯಾಟ್ ತೊಗೊಂಡ್ರೂ ಕೂಡ ನಿಮಗೆ ರೆಂಟ್ ಅಷ್ಟೇ ಇರುತ್ತೆ. ಸೊ ಅದರಲ್ಲೇ ನೀವು ಈ ಥರ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ರೂಮಲ್ಲಿ ಕರ್ಡ್ ರೈಸ್ ಕೂಡ ಮಾಡ್ಕೋಬೋದು. ಜಸ್ಟ್ ಒಂದು ರೈಸ್ ಮಾಡಿಕೊಂಡ್ರೆ ಅದಕ್ಕೆ ಮೊಸರು ಅನ್ನ ಊಟ ಮಾಡ್ಬೋದು. ನೀವು ಸಮ್ಮರಲ್ಲಿ ಎಸ್ಪೆಷಲಿ ನೀವು ವೆಕೇಷನ್ ಹೋಗ್ತಾ ಇದ್ದೀರಾ ಅಂದರೆ ಆದಷ್ಟು ಜಾಸ್ತಿ ನೀರು ಕುಡಿಬೇಕು. ಹಾಗೆ ಸ್ವಲ್ಪ ತಣ್ಣಗಿರ್ತಕ್ಕಂಥ ಅಂದರೆ ಬಾಡಿನ ಕೂಲಾಗಿ ಇಟ್ಕೊಳ್ಳೋದಕ್ಕೆ ಏನು ಫುಡ್ ಬೇಕು ಅದನ್ನು ತಿನ್ನಬೇಕಾಗತ್ತೆ. ಮಾಡೋಕ್ಕೂ ಈಸಿ, ಹಾಗೆ ಹೆಲ್ದಿಯಾಗಿ ನಾವು ರೂಮಲ್ಲೇ ಮಾಡ್ಕೋಬೋದು. ಇನ್ನು ನಾವು ಇಲ್ಲಿಂದ ಅಷ್ಟು ದೂರ ಹೋಗಿರ್ತೀವಿ, ಅಲ್ಲೂ ಕುಕ್ ಮಾಡಬೇಕಾ ಅಂದರೆ ಹೌದು, ನೀವು 1 or 2 ಡೇಸ್ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ನೀವು ಅಲ್ಲಿ ಫುಡ್ನ ಟೇಸ್ಟ್ ಮಾಡ್ಬೋದು. 1 ವೀಕ್ ಇರ್ತೀರಾ ಅಂದರೆ ಅದರಲ್ಲಿ ಅಲ್ಲಿ ಏನು ಫೇಮಸ್ ಇರುತ್ತೆ ಆ ಫುಡ್ಡನ್ನು ಟೇಸ್ಟ್ ಮಾಡ್ತಾ ಅದ್ರ ಜೊತೆ ನಾವೇ ಕುಕ್ ಮಾಡಿ ತಿಂದರೆ ನನ್ನ ಪ್ರಕಾರ ಅದು ಒಂಥರ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋ ಇದ್ರ ಕಂಟಿನ್ಯೂಯೇಷನ್ ಇರುತ್ತೆ, ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನೂ ನೋಡಿ. ಹಾಗೆ ನಿಮ್ಮ ಒಪಿನಿಯನ್ ಏನು, ನೀವು ಈ ಥರ ಕುಕ್ ಮಾಡ್ಕೊಂಡು ಊಟ ಮಾಡೋದು ಬೆಸ್ಟಾ ಅಥವಾ ಆಚೆ ಕಡೆನೇ 1 ವೀಕು ಕೂಡ ಊಟ ಮಾಡ್ತೀರಾ, ಯಾವುದು ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ? ನಾನು ಹೇಳ್ತೀನಿ ಮ್ಯಾಗಿ ಒಳ್ಳೇದಲ್ಲ, ಬಟ್ ಸ್ಟಿಲ್ ನಾನು ಅದನ್ನು 1 ತಿಂಗಳಿಗೋ ಅಥವಾ 2 ತಿಂಗಳು ಒಂದ್ಸಲಕ್ಕೋ ಮಕ್ಳಿಗೂ ಕೊಟ್ಟು ನಾನು ಕೂಡ ತಿಂತಾ ಇದ್ದೀನಿ. ಖಂಡಿತ ನೆಕ್ಸ್ಟ್ ಡೇಸಲ್ಲಿ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಮ್ಯಾಗಿ ತಿನ್ನೋದಿಲ್ಲ, ಜಸ್ಟ್ ನಾನು ಮತ್ತು ಮಕ್ಕಳು ಮಾತ್ರ ಅದನ್ನು ತಿಂತಾ ಇದ್ದೀವಿ. ಸ್ವಲ್ಪ ಕಡಿಮೆ ಮಾಡಿದ್ದೀವಿ, ಕಂಪ್ಲೀಟಾಗಿ ಅದನ್ನು ಸ್ಟಾಪ್ ಕೂಡ ಮಾಡ್ತೀವಿ. ಇನ್ನು ನನಗೇನು ಬೇಕು ಐಟಮ್ಸ್ನ ತಗೊಂಡು ಹಾಲು ಮತ್ತು ಮ್ಯಾಶ್ ಮಲೋಸ್ ಎಲ್ಲ ತೊಗೊಂಡು ಮಕ್ಕಳಿಗೆ ವಾಪಸ್ ನಾನು ರೂಮ್ಗೆ ಹೋಗ್ತೀನಿ. ಅಷ್ಟರಲ್ಲಿ ಮಕ್ಕಳು ಆಟ ಆಡಿಕೊಂಡು ರೂಮಿಗೆ ಬಂದು ಫ್ರೆಶ್ ಅಪ್ ಆಗ್ತಾರೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.